ಬದುಕು ಭ್ರಮೆಯಲ್ಲ, ನಿಲುಕದ ನಕ್ಷತ್ರವೂ ಅಲ್ಲ. ಪ್ರೊಫೆಸರ್ ವೃತ್ತಿ ಆರಂಭಿಸಿದ ಪುಣ್ಯವಂತ. ಮೊದಲ ದಿನ ಕಾಲೇಜಿನಲ್ಲಿ ನನ್ನ ಪಾಠಕ್ಕೆ ಎಲ್ಲ ವಿದ್ಯಾರ್ಥಿಗಳು ತಲೆದೂಗುತ್ತಾರೆ ಎಂದುಕೊಂಡ. ಈ ಹಿಂದೆ ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್, ಗಣಿತ, ಇಂಗ್ಲಿಷ್ ಪಾಠ ಹೇಳಿ ಮೆಚ್ಚುಗೆ ಪಡೆದುಕೊಂಡ ವಿಶ್ವಾಸವಿತ್ತು. ಅದೇ ವಿಶ್ವಾಸದೊಂದಿಗೆ ಕಾಲೇಜಿನೊಳಗೆ ಹೋದ. ಆತ ಎಂ.ಎಸ್ಸಿ. ಮುಗಿಸಿ 12 ವರ್ಷಗಳು ಕಳೆದಿವೆ. ಪಾಠ ಮಾಡಲೆಂದು ಬೋರ್ಡಿನ ಮುಂದೆ ನಿಂತರೆ ಯಾವ ಪದಗಳೂ ಹೊರಬರುತ್ತಿಲ್ಲ. ಆತ ಓದುತ್ತಿದ್ದಾಗ ಇದ್ದ ಪಠ್ಯಕ್ಕೂ ಈಗಿನ ಪಠ್ಯಕ್ಕೂ ಸಾಕಷ್ಟು ವ್ಯತ್ಯಾಸವಿತ್ತು. ಆದರೂ ತನಗೆ ತಿಳಿದ ಮಟ್ಟಿಗೆ ಹೇಳಲು ಪ್ರಯತ್ನಿಸಿದ. ವಿದ್ಯಾರ್ಥಿಗಳ ಬುದ್ಧಿ ಮಟ್ಟವೂ ಬದಲಾಗಿತ್ತು. ವಿದ್ಯಾರ್ಥಿಯೊಬ್ಬ ಒಂದು ಕಠಿಣ ಸಮಸ್ಯೆಯನ್ನು ಬಿಡಿಸಲು ಹೇಳಿದ. ಅದು ಬಿಡಿಸಲು ಸಾಧ್ಯವಿಲ್ಲದ ಸಮಸ್ಯೆಯೆಂದು ಗೊತ್ತಿದ್ದರೂ ಆ ವಿದ್ಯಾರ್ಥಿ ಕೇಳಿದ್ದ. ಪುಣ್ಯವಂತ ಅರೆ ಕ್ಷಣ ಬೆವೆತು ಹೋದ. ನಾಳೆ ಹೇಳುತ್ತೇನೆ ಎಂದು ಹೊರಬಂದ. ಅವನ ಭ್ರಮೆ ಹುಸಿಯಾಗಿತ್ತು. ರಾತ್ರಿ ಮನೆಯಲ್ಲಿ ಕುಳಿತು ಯೋಚನೆ ಮಾಡಿದ. ಜೀವನದಲ್ಲಿ ತಾನು ಎಂದಿಗೂ ಸೋಲು ಒಪ್ಪಿಕೊಂಡವನಲ್ಲ. ಎಂತಹ ಸಮಸ್ಯೆ ಇದ್ದರೂ ಅಂಜದೆ ಮುನ್ನುಗ್ಗುತ್ತಿದ್ದ ನನಗೆ ಈಗ ಏನಾಗಿದೆ ಎಂದು ಯೋಚಿಸಲು ಆರಂಭಿಸಿದ. ಮನಸ್ಸಿನಲ್ಲಿ ಅವಮಾನ ಮಾಡಿದ ವಿದ್ಯಾರ್ಥಿಯ ಚಿತ್ರ ಪದೇ ಪದೇ ಬರುತ್ತಿತ್ತು. ಸಿಟ್ಟು ಅದರೊಟ್ಟಿಗೆ ಹುಟ್ಟುತ್ತಿತ್ತು. ಆದರೆ ಮನಸ್ಸು ನಿನ್ನದೂ ತಪ್ಪಿದೆ ಎನ್ನಲು ಆರಂಭಿಸಿತು. ನಾನೇ ಸರಿಯಾಗಿ ಓದಿಕೊಂಡು ಹೋಗಿ ಪಾಠ ಮಾಡಲು ನಿಂತಿದ್ದರೆ ಈ ತಾಪತ್ರಯ ಇರಲಿಲ್ಲ ಎನಿಸಿತು. ರಾತ್ರಿಯೆಲ್ಲ ಓದಿದ, ಆದರೆ ನೆನಪು ಉಳಿಯುತ್ತಿಲ್ಲ. ಕಾಲೇಜಿನಲ್ಲಿ ಕಂಪ್ಯೂಟರ್ ಎನಿಸಿಕೊಳ್ಳುತ್ತಿದ್ದ ನನಗೆ ಏನಾಗಿದೆ ಎಂದು ಯೋಚಿಸಿದೆ. ನೆನಪಿನ ಶಕ್ತಿ ಕಡಿಮೆಯಾಗಿದೆ ಎನಿಸಿತು. ಪ್ರೊಫೆಸರ್ ವೃತ್ತಿಯೇ ಬೇಡ ಎಂದು ಒಂದು ಕ್ಷಣ ಯೋಚಿಸಿದ. ಮರುಕ್ಷಣ ಹಿಂದೆ ಸರಿಯುವುದೂ ಮುಂದೆ ನುಗ್ಗೋಣ. ಇಲ್ಲವಾದರೆ ನನ್ನ ಕನಸಿನ ಗುಮ್ಮಟ ಕಟ್ಟಲು ಸಾಧ್ಯವಿಲ್ಲ. ಬೇಡುಕೊಂಡ ಮನಸ್ಸಿನಲ್ಲಿ ತೊಳಲಾಟ ಆರಂಭವಾಗಿ ಹಾಗೆಯೇ ನಿದ್ರೆಗೆ ಜಾರಿದ. ಮರುದಿನ ಮುಂಜಾನೆ ಬೇಗ ಎದ್ದು ಓದಲಾರಂಭಿಸಿದ. ಅಂದು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡೇ ಹೋದ. ಆದರೂ ಕ್ಲಾಸಿನಲ್ಲಿ ಕೆಲವು ವಿದ್ಯಾರ್ಥಿಗಳು ತರಲೆ ಪ್ರಶ್ನೆ ಕೇಳಿದರು. ಮತ್ತೆ ಅವಮಾನವಾದಂತಾಯಿತು. ಸಂಜೆ ಬಂದು ಟ್ಯೂಷನ್ ಮುಗಿಸಿ ಓದಲಾರಂಭಿಸಿದ. ನಾಳೆ ನನ್ನನ್ನು ಯಾರೂ ಅವಮಾನ ಮಾಡಲು ಸಾಧ್ಯವಿಲ್ಲ ಎಂಬ ವಿಶ್ವಾಸ ಮೂಡಿತು. ನಾನೊಬ್ಬ ಒಳ್ಳೆಯ ಪ್ರೊಫೆಸರ್ ಎಂಬ ಹೆಸರು ಪಡೆದುಕೊಳ್ಳಲೇಬೇಕೆಂದು ಪ್ರತಿರಾತ್ರಿ ಶ್ರಮ ಹಾಕಲು ಆರಂಭಿಸಿದ. ಒಂದೇ ತಿಂಗಳಿನಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಗೆದ್ದ. ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೆ ಪಾಠ ಮಾಡುವುದರ ಜೊತೆಗೆ ಅವರಿಗೆ ಬದುಕಿನ ಬಗ್ಗೆ ತನ್ನ ಅನುಭವವನ್ನು ಸೇರಿಸಿ ರಸವತ್ತಾಗಿ ಹೇಳುತ್ತಿದ್ದುದರಿಂದ ವಿದ್ಯಾರ್ಥಿಗಳಿಗೆ ಪುಣ್ಯವಂತನ ಬಗ್ಗೆ ಹೆಚ್ಚು ಗೌರವ ಮೂಡಲಾರಂಭಿಸಿತು. ಅದು ಇವನು ವಾಸವಾಗಿದ್ದ ಊರಿಗೂ ಪ್ರಚಲಿಸಿತು. ಅದೃಷ್ಟವೆಂಬುದು ನಮ್ಮ ನಿರಂತರ ಪ್ರಯತ್ನದೊಳಗೆ ಅಡಗಿದೆ. ನಿನ್ನ ಕಾಯಕ ನೀನು ಮಾಡು, ಕೂಲಿಯನ್ನು ದೇವರೇ ಕೊಡುತ್ತಾನೆ. ಮೊದಲ ತಿಂಗಳ ಸಂಬಳದಲ್ಲಿ ಪುಸ್ತಕಗಳನ್ನು ಖರೀದಿಸುತ್ತಿದ್ದಾಗ ಒಂದು ಚಿಕ್ಕ ಪುಸ್ತಕ ಅವನ ಗಮನ ಸೆಳೆಯಿತು. ಆ ಪುಸ್ತಕದ ಹೆಸರು ಸೋತವನ 1000 ಕಥೆಗಳು. ಅದು ಪ್ರತಿಯೊಬ್ಬರೂ ಬದುಕಿನಲ್ಲಿ ಗೆಲ್ಲಬೇಕೆಂಬ ಅದಮ್ಯ ಆಸೆಯನ್ನಿಟ್ಟುಕೊಂಡು ಅನಾಮಿಕ ಲೇಖಕನೊಬ್ಬ ಬರೆದ ಪುಸ್ತಕ. ಪುಣ್ಯವಂತ ಪ್ರತಿದಿನ ತನ್ನ ವೃತ್ತಿಯನ್ನು ಮಾಡುತ್ತಾ, ಪುಸ್ತಕಗಳನ್ನು ಓದುತ್ತಾ ತನ್ನ ಬದುಕು ಹಾಗೂ ಕನಸಿನ ಬಗ್ಗೆ ಚಿಂತನೆ ನಡೆಸುತ್ತಿದ್ದ. ಒಂದು ದಿನ ಕಳೆದ ತಿಂಗಳು ನೋಡೋಣ ಎಂದು ಹೇಳಿದ್ದ ಕಾಲೇಜಿನಿಂದಲೂ ಕರೆ ಬಂತು. ಪುಣ್ಯವಂತ ಸಮಯ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿಯೂ 1 ಗಂಟೆ ಪಾಠ ಮಾಡಲಾರಂಭಿಸಿದ. ಸಂಬಳ ಮಾತನಾಡಲಿಲ್ಲ. ಆತ ಆ ಕಾಲೇಜಿಗೆ ಪ್ರತಿದಿನ 2 ಕಿಮೀ ನಡೆದು ಹೋಗಬೇಕಾಗಿತ್ತು. ಆದರೂ ಶ್ರಮ ವಹಿಸಲು ನಿರ್ಧರಿಸಿದ್ದ. ಜೊತೆಗೆ ಹೆಚ್ಚು ಹೆಚ್ಚು ಓದುತ್ತಾ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳತೊಡಗಿದ. ಖರೀದಿಸಿದ್ದ 1-2 ಪುಸ್ತಕಗಳನ್ನು ಓದಿ ಮುಗಿಸಿದ ನಂತರ ಒಂದು ದಿನ ಅನಾಮಿಕ ಲೇಖಕನ ಪುಸ್ತಕಕ್ಕೆ ಕೈ ಹಾಕಿದ. ಮೊದಲ ಪುಟ ತೆರೆದು ನೋಡಿದರೆ ಅಲ್ಲಿ ಹೀಗಿತ್ತು. ಕೇವಲ 1 ಪುಟವನ್ನು ಮಾತ್ರ ಓದು. ಅದನ್ನು ಬದುಕಿನಲ್ಲಿ ಅಳವಡಿಸಿಕೋ. ನನ್ನ ಮಾತು ಸತ್ಯವೆಂದು ನಿನಗೆ ರುಜುವಾತಾದರೆ ಮುಂದಿನ ಪುಟವನ್ನು ಓದು. ಇಲ್ಲವಾದರೆ ತಕ್ಷಣ ಈ ಪುಸ್ತಕವನ್ನು ಸುಟ್ಟು ಹಾಕು ಎಂದು ಬರೆದಿತ್ತು. ಅಲ್ಲಿದ್ದ ಪದಗಳ ಜೋಡಣೆ ಅರೆಹುಚ್ಚನೊಬ್ಬ ತನಗೆ ತೋಚಿದಂತೆ ಬರೆದ ಹಾಗಿತ್ತು. ನಡುವೆ ಇದ್ದ ಯಾವುದೋ ಒಂದು ಪುಟ ತೆರೆದ. ಅದರಲ್ಲಿ ಹೀಗಿತ್ತು: ಅಯ್ಯೋ, ನಾನು ಬಹಳ ಕಳೆದುಕೊಂಡೆ. ನನಗೆ ಬಹಳ ಅನ್ಯಾಯವಾಯಿತು ಎಂದು ಗೋಳಾಡುವವರು ಹೆಜ್ಜೆಗೊಬ್ಬರು ಸಿಗುತ್ತಾರೆ. ನಿಜ, ನೀನು ಮಾಡಿದ ಕೆಲಸಕ್ಕೆ ಮೇಸ್ತ್ರಿ ಕೂಲಿ ಕೊಡದಿದ್ದರೇನಂತೆ? ಕೂಲಿ ಕೊಡಲು ದೇವರಿದ್ದಾನೆ. ನಿನ್ನ ಕಾಯಕ ನೀನು ಮಾಡುತ್ತಾ ಹೋಗು. ನೀನು ಮಾಡುವ ಯಾವ ಕೆಲಸವೂ ವ್ಯರ್ಥವಲ್ಲ. ಮುಂದೊಂದು ದಿನ ಅದರಿಂದ ನಿನಗೆ ಖಂಡಿತ ಲಾಭವಾಗುತ್ತದೆ. ಇಷ್ಟು ಓದಿದ ಪುಣ್ಯವಂತನಿಗೆ ಇದು ನಾನು ಅಂದುಕೊಂಡಂತೆಯೇ ಅರೆಹುಚ್ಚನೊಬ್ಬ ಬರೆದಿರುವ ಪುಸ್ತಕ ಎಂದು ಮೂಲೆಗೆಸೆದು ಕಾಲೇಜಿಗೆ ಹೋದ. ಮತ್ತೆ ಆ ಪುಸ್ತಕ ತೆರೆದು ನೋಡಲಿಲ್ಲ. ಮರುದಿನ ಹೊಸ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಸಂಬಳದ ಹಣವನ್ನು ಒಂದು ಕವರಿನಲ್ಲಿ ಹಾಕಿ ಕೊಟ್ಟರು. ಅಲ್ಲಿಯೇ ತೆಗೆದು ನೋಡುವುದು ಘನತೆಯಲ್ಲ ಎಂದುಕೊಂಡು ಹೊರಗೆ ಬಂದು ನೋಡಿದರೆ ಅದರೊಳಗೆ ಕೇವಲ 2000 ಹಣವಿತ್ತು. ಪುಣ್ಯವಂತನಿಗೆ ಒಮ್ಮೆಯೇ ಕೋಪ ನೆತ್ತಿಗೇರಿತು.
ತಕ್ಷಣ ವಾಪಸ್ ಹೋಗಿ ಆ ಹಣವನ್ನು ಪ್ರಾಂಶುಪಾಲರಿಗೆ ಕೊಡಬೇಕು ಎನಿಸಿದರೂ ಕೋಪವನ್ನು ಹತ್ತಿಕ್ಕಿಕೊಂಡು ಮನೆಗೆ ಬಂದ. ಇನ್ನು ಆ ಕಾಲೇಜಿಗೆ ಹೋಗಬಾರದೆಂದು ಇಡೀ ದಿನ ಯೋಚಿಸಿದ. ತಕ್ಷಣ ಕಾಲೇಜು ಬಿಡುವುದಕ್ಕಿಂತ ಒಂದೆರಡು ದಿನಗಳ ನಂತರ ಏನಾದರೂ ಕಾರಣ ಹೇಳಿ ಬಿಡೋಣ ಎಂದುಕೊಂಡ. ಅಂದು ಪ್ರಾಂಶುಪಾಲರಿಗೆ ನಾಳೆಯಿಂದ ನಾನು ಕಾಲೇಜಿಗೆ ಬರುವುದಿಲ್ಲ ಎಂದು ಹೇಳಲೇಬೇಕೆಂದು ನಿರ್ಧರಿಸಿ ಕಾಲೇಜಿಗೆ ಹೋದ. ಕಾಲೇಜಿಗೆ ಹೊಸದಾಗಿ ಸಂಸ್ಕೃತ ಪ್ರೊಫೆಸರ್ ಬಂದಿದ್ದರು. ಪುಣ್ಯವಂತನಷ್ಟೇ ವಯಸ್ಸಾಗಿದ್ದ ಅವರ ಹೆಸರು ಸರ್ವೇಶ. ಖಾವಿ ಬಟ್ಟೆ ತೊಟ್ಟಿದ್ದರು. ದೂರದಿಂದ ಅವರನ್ನು ನೋಡಿದ ತಕ್ಷಣ ಪುಣ್ಯವಂತ ಮನಸ್ಸಿನೊಳಗೆ ಸನ್ಯಾಸಿಗಳು ಪಾಠ ಮಾಡಲು ಬಂದಿದ್ದಾರೆ ಎಂದು ನಕ್ಕ ಸರ್ವೇಕರು ಪುಣ್ಯವಂತನನ್ನು ಪರಿಚಯ ಮಾಡಿಕೊಂಡರು. ಪರಿಚಯ ಮಾಡಿಕೊಂಡ ತಕ್ಷಣ ಪುಣ್ಯವಂತನ ಮನಸ್ಸಿನೊಳಗೆ ಇವರೊಡನೆ ನಿಂತು ಮಾತನಾಡಬೇಕು ಎನಿಸತೊಡಗಿತು. ಇಬ್ಬರೂ ಮಾತನಾಡುತ್ತಾ ನಿಂತಿರುವಾಗ ಕೆಲವು ವಿದ್ಯಾರ್ಥಿಗಳು ಅಲ್ಲಿಗೆ ಬಂದರು. ಸಾರ್, ನಾವೆಲ್ಲ ನಿಮ್ಮ ಬಳಿ ಟ್ಯೂಷನ್ ಹೇಳಿಸಿಕೊಳ್ಳಬೇಕೆಂದಿದ್ದೇವೆ. ನಮ್ಮ ಕಾಲೇಜಿನ ಎಲ್ಲ ಹುಡುಗರೂ ಬರುತ್ತೇವೆ. ಫೀ ಎಷ್ಟು ಕೊಡಬೇಕು ಎಂದು ಹೇಳಿ ಎಂದರು. ಪುಣ್ಯವಂತನಿಗೆ ಏನು ಹೇಳಬೇಕು ಎಂದು ತಕ್ಷಣ ಹೊಳೆಯದೆ ಯೋಚಿಸುತ್ತಿದ್ದ. ಕೊನೆಗೆ ಎಷ್ಟು ಕೊಡುತ್ತೀರಿ ಎಂದು ನೀವೇ ಹೇಳಿ ಎಂದ. ಹುಡುಗರೆಲ್ಲ ಮಾತನಾಡಿಕೊಂಡು ಸಂಪೂರ್ಣ ಪಠ್ಯ ಮುಗಿಸಿಕೊಡಿ. ಎಲ್ಲರೂ 1,000 ರೂಪಾಯಿ ಕೊಡುತ್ತೇವೆ ಎಂದರು. ಒಟ್ಟು 40 ವಿದ್ಯಾರ್ಥಿಗಳಿದ್ದರು. ಅಷ್ಟು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಪುಣ್ಯವಂತನ ಮನೆಯಲ್ಲಿ ಸಾಧ್ಯವಿರಲಿಲ್ಲ. ಅದೇ ವಿಷಯವನ್ನು ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡುತ್ತಿದ್ದುದನ್ನು ಕೇಳಿಸಿಕೊಂಡ ಪ್ರಾಂಶುಪಾಲರು, ಸಂಜೆ ಇದೇ ಕಾಲೇಜಿನಲ್ಲಿಯೇ ಪಾಠ ತೆಗೆದುಕೊಳ್ಳಿ. ಜವಾನರಿಗೆ ಸಂಜೆ ಬಂದು ಬೀಗ ತೆಗೆದುಕೊಡಲು ಹೇಳುತ್ತೇನೆ ಎಂದರು. ದಾರಿಯಲ್ಲಿ ಬರುತ್ತಿರುವಾಗ ಇಂದು ಪ್ರಾಂಶುಪಾಲರಿಗೆ ಹೇಳಬೇಕೆಂದುಕೊಂಡಿದ್ದ ಮಾತು ನೆನಪಾಯಿತು. ಆದರೆ ಟ್ಯೂಷನ್ ಮಾಡಲು ವ್ಯವಸ್ಥೆ ಮಾಡಿಕೊಟ್ಟಿರುವುದರಿಂದ ಇನ್ನೂ ಕಾಲೇಜಿಗೆ ಬರುವುದಿಲ್ಲ ಎಂದು ಹೇಳಲು ಸಾಧ್ಯವಿರಲಿಲ್ಲ. ಲೆಕ್ಕಾಚಾರ ಮಾಡಿದ. 2 ತಿಂಗಳು ಪಾಠ ಮಾಡಿದರೆ 40 ವಿದ್ಯಾರ್ಥಿಗಳಿಂದ 40,000. ಅಂದರೆ ತಿಂಗಳಿಗೆ 20,000. 2 ದಿನ ಸುಮ್ಮನೆ ಪಾಠ ಮಾಡಿ ಬಂದಿದ್ದಕ್ಕೆ ಬಂದ ಸುವರ್ಣಾವಕಾಶ. ನೀನು ಮಾಡುವ ಯಾವ ಕೆಲಸವೂ ವ್ಯರ್ಥವಲ್ಲ ಎಂದು ಪುಸ್ತಕದಲ್ಲಿ ಬರೆದಿದ್ದ ವಾಕ್ಯ ನೆನಪಾಯಿತು. ಜೊತೆಗೆ ಆತನ ಮನಸ್ಸು ತಾಳ್ಮೆ ಎಂಬುದು ಮನುಷ್ಯನಿಗೆ ಇರಲೇಬೇಕಾದ ಅತಿ ಅವಶ್ಯಕ ಗುಣಗಳಲ್ಲೊಂದು ಎಂಬುದನ್ನು ನೆನಪಿಸುತ್ತಿತ್ತು. ತಾಳಿದವನು ಬಾಳಿಯಾನು ಎಂಬುದು ಗಾದೆಯಲ್ಲ, ಅದೊಂದು ನಿಯಮ.